ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕೋಶಾಧಿಕಾರಿ ನಮ್ಮ ಜೊತೆಗಿದ್ದಾರೆ. ಕಚೇರಿಗೆ ಹೋದಾಗೆಲ್ಲ ಅವರ ಕಾರ್ಯತತ್ಪರತೆಯನ್ನು ನೋಡಿ ತಾವು ತನ್ಮಯರಾಗಿದ್ದೀವಿ. ಯಾಕಂದ್ರೆ ಅಷ್ಟೊಂದು ನಿಷ್ಠೆ, ಅಷ್ಟೊಂದು ತಾಳ್ಮೆ ಈ ಅಶೋಕ ಹಾರ್ನಳ್ಳಿಯರ ಜೊತೆ ಸೇರಿ ಕೆಲಸ ಮಾಡೋದು. ಬ್ರಾಹ್ಮಣ ಮಹಾಸಭಾಕ್ಕೆ ಒಂದು ದೊಡ್ಡ ಹೆಸರು ತಂದದ್ದು ಇಂಥವರ ಜೊತೆಗಾರಿಕೆಯಿಂದ. ಅವರ ಬಾಯಿಂದ ನಿಮ್ಮ ಶ್ರಮ ಫಲಿತಾಂಶ ಇದೆರಡರ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ತಮ್ಮ ಮುಂದೆ ನನ್ನ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಸುಮಾರು 3 ವರ್ಷಗಳ ಹಿಂದಿನಿಂದ ನಾನು ಮಹಾಸಭೆಯಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಖಜಾಂಚಿ ನಾನು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಿಲ್ಲ. ಅಶೋಕ್ ಅವರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲದಕ್ಕಿಂತ ಮುಖ್ಯವಾಗಿ ಖಜಾಂಚಿ ಅಂತಂದರೆ ಒಂದು ವಿಶ್ವಾಸ ಇರಬೇಕು. ಈ ಮಹಾಸಭೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಹಣಕಾಸಿನ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಒಂದು ದೊಡ್ಡ ಹುದ್ದೆಯನ್ನು ನನಗೆ ಕೊಟ್ಟರು. ಅವ್ರ ಜೊತೆ ಕೆಲಸ ಮಾಡೋದು ಒಂದು ದೊಡ್ಡ ಸಂತೋಷದ ಕೆಲಸ. ಭಾಳ ಶ್ರಮ ಇದೆ ಅಂತ ನಾನು ಹೇಳೋದಿಲ್ಲ, ಬಟ್ ನಾವು ಭಾಳ ಅನುಭವವನ್ನು ಅವರಿಂದ ಪಡೆದಿದ್ದೀವಿ. ಈ ಅನುಭವದಿಂದ ಈ ಒಂದು ಮಹಾಸಭೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಸಹ ಯಶಸ್ವಿಯಾಗಿ ನಡೀತಾ ಇದೆ. 3 ವರ್ಷಗಳ ಕಾಲದಲ್ಲಿ ನಡೀತಾ ಇದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು. ಇವತ್ತಿನ ದಿವಸ ನಡೀತಾ ಇರುವಂಥ ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ. 50 ವರ್ಷಗಳ ಸಂಭ್ರಮವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. 50 ವರ್ಷಗಳ ಹಿಂದೆ ನಮ್ಮ ಮಹಾಸಭೆಯಲ್ಲಿ ಕೇವಲ 300-400 ಜನ ಮೆಂಬರ್ಸಿಂದ ಸ್ಟಾರ್ಟ್ ಆಯಿತು. ಇವತ್ತು 75,000 ಸಹಸ್ರ ಸಂಖ್ಯೆಯಲ್ಲಿ ಇವತ್ತಿನ ಸದಸ್ಯರಿದ್ದಾರೆ. ಅದರಲ್ಲೂ ಕೊನೆಯ 3 ವರ್ಷಗಳ ಗಳಿಗೆಯಲ್ಲಿ 25,000 ಸದಸ್ಯರನ್ನ ನೋಂದಣಿ ಆಗಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಅಧ್ಯಕ್ಷರ ಒಂದು ಪರಿಶ್ರಮ, ಅವರ ಅನುಭವ. ಅವ್ರನ್ನ ಕಂಡ್ರೆ ಜನಗಳಿಗೆಲ್ಲರಿಗೂ ಪ್ರೀತಿ. ಇವರಿಂದ ಒಂದು ನಮ್ಮ ಬ್ರಾಹ್ಮಣ ಮಹಾಸಭೆಗೆ ವಿಪ್ರಿಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಅನ್ನೋ ಒಂದು ವಿಶ್ವಾಸ ಏನಿದೆ, ಆ ವಿಶ್ವಾಸದ ಪ್ರತೀಕವೇ ನಮಗೆ ಇಷ್ಟೊಂದು ಅಗಾಧ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಿಗೆ ನಮಗೆ ಉತ್ತೇಜನ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ತಾವು ಇದ್ದೀರಿ. ಯಾಕೆಂದ್ರೆ ತಾವುಗಳೆಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ಆದ್ದರಿಂದ ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ನಮಗೆ ಯಶಸ್ವಿಯಾಗಿ ನಡೀತಾ ಇದೆ ಅಂದ್ಕೊಂಡಿದ್ದೀವಿ. ನಿನ್ನೆಯಿಂದ ಪ್ರಾರಂಭ ಆಗಿದೆ. ಇವತ್ತುವರೆಗೂ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಅದು ಆ ರೀತಿಯ ಒಂದು ನಮಗೆ ಅನಿಸಿಕೆಗಳು ನಮಗೊಂದು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಎಲ್ಲ ವಿಪ್ರ ಬಾಂಧವರು ಮತ್ತು ಸಮಾಜದ ಎಲ್ಲ ಗಣ್ಯರು ಸಹ ಇದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಮುಂದೆ ಈ 2 ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ನಮಸ್ಕಾರ.